ಯಾರನ್ನೂ ಅಲೋ ಮಾಡಲ್ಲ. ಕ್ಲೋಸ್ ಮಾಡಿದ್ರೆ ಅಷ್ಟು ಕತ್ಲೆ ಇರುತ್ತೆ. ಜಾಸ್ತಿ ಒಳಗಡೆ ಹೋಗ್ಬೇಡಿ, ಇದೊಂದು ರೂಮಿಗೆ ಮಾತ್ರ ಯಾರನ್ನೂ ಅಲೋ ಮಾಡೋದು. ಬನ್ನಿ. ನಿಮ್ಗೆ ಏನು ಡೌಟ್ ಬರುತ್ತೆ ಆಮೇಲೆ ಕೇಳಿ. ಇಲ್ಲಿ ಕಂಪ್ಲೀಟ್ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸರ್ ಅವ್ರಿಗೆ. ಅದಾದ್ಮೇಲೆ ಏನೇ ಕ್ವಶನ್ ಕೇಳಿದ್ರು ಕ್ಲಿಯರ್ ಮಾಡ್ಕೊಡ್ತೀನಿ. ಅದೇ ತೋರಿಸ್ತೀನಿ. ನಾರ್ಮಲ್ ಡ್ರೆಸ್ಸಲ್ಲಿ ಬನ್ರಿ, ಸಿವಿಲ್ ಡ್ರೆಸ್ಸಲ್ಲಿ ಬನ್ರಿ. ಅಲ್ಲೇ ನೋಡ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಆದರೆ ಒಳಗಡೆ ಅಲೋವಿಲ್ಲ ಇಲ್ಲಿ. ಓಕೆ ಓಕೆ ಸರ್. ಜಸ್ಟ್ ಹಂಗೆ ನೋಡ್ಬಿಟ್ಟು ಮೂವ್ ಆಗಿ ಅಷ್ಟೇ. ಸ್ಪಾನಲ್ಲಿ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಆ್ಯಕ್ಚುಲಿ ಫ್ರಿಡ್ಜಲ್ಲಿ ಇಡಬೇಕು. ಸ್ಟ್ಯಾಂಡರ್ಡ್ ಮಾಡ್ತೀನಿ ಅಂದರೆ ರೆಫ್ರಿಜರೇಟ್ ಮಾಡ್ಕೋಬೇಕು ಸ್ಪಾನ್ಗೆ. ನಾನು ಹಂಗೆ ಯಾಕಂದ್ರೆ ಅಲ್ಲೆಲ್ಲ ನಮಗೆ ಗೋಣಿಚೀಲಕ್ಕೆ ನೀರು ಬೀಳುತ್ತೆ. ಲ್ಯಾಟ್ರಲ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ನೀವು ಅಬ್ಸರ್ವ್ ಮಾಡಿರಕ್ಕಿಲ್ಲ. ಒಂದು ರ್ಯಾಕಲ್ಲಿ ಟೋಟಲ್ 350 ಬೆಡ್ ಇಡ್ಬೋದು. ಒಂದು ರ್ಯಾಕಲ್ಲಿ ಕಂಪ್ಲೀಟಾಗಿ ಎಲ್ಲ ಸ್ಟೀಲ್ ರ್ಯಾಕು. ಇಲ್ಲಿ ನಾನು ಒಂದಷ್ಟು ಬೆಡ್ಗಳು ಮಾಡಿಕೊಂಡಿದ್ದೀನಿ ಸರಿನಾ. ಇದು ಬಂದು ಫಸ್ಟ್ ಕ್ರಾಪ್ ಬೆಡ್, ಇದು ಸೆಕೆಂಡ್ ಕ್ರಾಪ್ ಬೆಡ್ಡು, ಇದು 3ನೇ ಕಟಾವುದು. ಮತ್ತು ಇದು ಮಾಡಿ 5 ದಿನ ಆಗಿದೆ. 5 ದಿನ ಆಮೇಲೆ ನೀವು ಬೆಡ್ ಮಾಡಿದ್ಮೇಲೆ ಮೈಸೂರಲ್ಲಿ ರನ್ ಆಗ್ತಾರೆ ಸ್ಟೇಜು. ಯಾಕೆ ನೀವು ಇಲ್ಲಿ ಬೆಡ್ ಮಾಡಿರ್ತೀರಾ, ನಿಮ್ಗೆ ಯಾವ ರೀತಿ ಅದು ಸ್ಟೇಜ್ ಬೈ ಸ್ಟೇಜ್ ಡೆವಲಪ್ಮೆಂಟ್ ಆಗ್ತದೆ ಗೊತ್ತಿರೋಲ್ಲ. ಸೊ ನಿಮಗೆ ಈ ಥರ ಬರುತ್ತೆ. ಬನ್ನಿ ಸರ್, ನನಗೆ ಕಾಣಿಸ್ತೈತಾ ಡೆವಲಪ್ಮೆಂಟ್ ಆಗ್ತದೆ. ವೈಟ್ಗೆ ಎಲ್ಲ 5 ದಿನದ್ದು 9ನೇ ತಾರೀಕಲ್ಲಿ ಮಾಡಿರೋದು. 4 ಲೇಯರು. ನಮ್ಗೆ ಇನ್ನೂ ಏನು 4 ಲೇಯರ್ ನಾನು ಮಾಡ್ತೀನಿ ಅಂದರೆ, ನಮಗೆ ಒಂದು ನಿಮಿಷ ಇನ್ನೊಂದು ತೋರಿಸ್ತೀನಿ. ನನ್ನ ಪ್ರಕಾರ ನಾವು ನಾನು ಟ್ರೈನಿಂಗ್ ತೊಗೊಂಡಿದ್ದೀನಲ್ಲ, ನಮ್ಗೆ ವರ್ಷ ಸರಿ ಟ್ರೈನಿಂಗ್ ಕೊಟ್ಟಿರೋದು. ಬಟ್ ಏನಾದರೆ ನಮಗೆ ಟ್ರೈನಿಂಗ್ ತೊಗೋಬೇಕಾದ್ರೆ ಈಗ ನಿಮಗೆ ಆಲ್ಮೋಸ್ಟ್ ಆಲ್ರೆಡಿ ನಾವು ಏನೋ ಒಂದು ಸಾಧಿಸ್ಬಿಟ್ಟು ಅನ್ನೋ ಫೀಲ್ ಇರುತ್ತೆ. ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಇನ್ನೂ ಕಲಿಯೋದು ಬೇಜಾನ್ ಇರುತ್ತೆ. ಇವಾಗ ನೀವೇನು ಕಲ್ತಿದ್ರೆ ನನ್ನ ಪ್ರಕಾರ 50% ಅಷ್ಟೇ ಕಲ್ತಿರೋದು. ನೀವು ಕಂಪ್ಲೀಟ್ 100% ಗೊತ್ತಿಲ್ಲ ನಿಮಗೆ. 50% ನೀವು ಪ್ರಾಕ್ಟಿಕಲ್ ಏನು ಮಾಡ್ತಾರಲ್ಲ ಅವೆಲ್ಲ ಗೊತ್ತಾಗೋದು. ಅನುಭವದಿಂದನೇ ಗೊತ್ತಾಗೋದು. ಒಟ್ಟು ನಿಮಗೆ ಈ 50% ಇಂಪಾರ್ಟೆಂಟು. ಇವಾಗ ಏನು ಟ್ರೈನ್ ತೊಗೊಂಡಿರಲ್ಲ ಅದೇ ಇಂಪಾರ್ಟೆಂಟು. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎಜುಕೇಷನ್ ಮಾಡಿದ್ಮೇಲೆ, ಅಲ್ಲಿ ನಾವು ಏನು ಎಜುಕೇಷನ್ ಮಾಡಿದ್ಮೇಲೆ ಒಂದು ಕೆಲಸಕ್ಕೆ ಹೋಗ್ತೀವಿ, ಎಜುಕೇಷನ್ನೇ ಬೇರೆ, ಅಲ್ಲಿ ಕೆಲಸ ಮಾಡೋದೇ ಬೇರೆ, ಎಕ್ಸ್ಪೀರಿಯೆನ್ಸೇ ಬೇರೆ. ಸೇಮ್ ಇದು ಕೂಡ ಹಂಗೆ. ನಾವು ಎಜುಕೇಷನ್ ಇಲ್ದೇ ನಾವು ವರ್ಕ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇದು ಕೂಡ ನಾವು ಟ್ರೈನಿಂಗ್ ಇಲ್ದೇ ಮಶ್ರೂಮ್ ಕಲ್ಟಿವೇಷನ್ ಮಾಡೋಕ್ಕಾಗಲ್ಲ. ಸೊ ಈ ಬೆಡ್ ಇಲ್ಲ ಹನ್ನೊಂದು ಇದು ಕಿತ್ಕಿಡ್ತೀವಿ ಅಂದರೆ ನಿಮಗೆ ಈ ಸ್ಪ್ರೆಡ್ ಆಗ್ತಿದೆಯಲ್ಲ ಇಲ್ಲಿಂದ ಇಲ್ಲಿಗೆ, ನೀವು ಇನ್ನೂ ಇಲ್ಲಿಗೆ ಕೂಡ್ಕೊಂಡಿಲ್ಲ. ಸ್ವಲ್ಪ ನೋಡ್ಕೊಳ್ಬೇಕಾರೆ ಸ್ಟ್ಯಾಂಡರ್ಡ್ ಆಗಿಲ್ಲ. ಒಂದು ಮುಟ್ಟೆ ನೋಡಿ, ಏನು ತೊಂದರೆ ಇಲ್ಲ, ಫೀಲ್ ಮಾಡಿ ನೋಡಿ. ಇಲ್ಲ ನೋಡಿ, ಅದು ಸ್ವಲ್ಪ ಹತ್ರದಿಂದ ನೋಡಿ, ನಿಮಗೆ ದೂರದಿಂದ ಕಾಣಿಸಲ್ಲ. ಒಂದು ನೋಡಿ ತೋರಿಸ್ಕೊಡಿ. ಅಂದರೆ ಈ ಗ್ಯಾಪ್ ಏನಿದೆಯಲ್ಲ, ಇಲ್ಲಿಂದ ಈ ಕಡೆ ಸ್ಪ್ರೆಡ್ ಆಗುತ್ತೆ, ಈ ಕಡೆಯಿಂದ ಈ ಕಡೆ ಸ್ಪ್ರೆಡ್ ಆಗುತ್ತೆ. ಅದು ಸ್ಟಾರ್ಟಿಂಗ್ ರೂಟಿಂಗ್ ಅಂತ ಹೇಳ್ತಾರೆ. ಆ ರೂಟಿಂಗು ನಮಗೆ ಇನ್ ಕೇಸ್ ನಿಧಾನ ಆಯಿತು ಅಂದರೆ ಮಧ್ಯದಲ್ಲಿ ಗ್ರೀನ್ ಮೋಲ್ಡು, ಬ್ಲ್ಯಾಕ್ ಮೋಲ್ಡು, ಫಂಗಸ್, ಬೀಗ ಹುಲ್ಲಲ್ಲಿ ಏನಾರ ಫಂಗಸ್ ಇದ್ದರೆ ಅದಕ್ಕೆ ನಾವು ಅವಕಾಶ ಮಾಡ್ಕೊಡೋಂಗಾಗುತ್ತೆ. ನಮಗೆ ಮೈಸಿಲೇಮ್ ಫಾಸ್ಟಾಗಿ ಗ್ರೋತ್ ಆಯಿತು ಅಂದರೆ ಗ್ರೀನ್ ಮೋಲ್ಡ್, ಬ್ಲ್ಯಾಕ್ ಮೋಲ್ಡು ಅಥವಾ ಇನ್ನೂ ಸಮಸ್ಯೆ ಬೇರೆ ಲಾರ್ವಾ ಅಂತೆಲ್ಲ ಆಗುತ್ತೆ. ಮೇನಾಗಿ ಲಾರ್ವಾ ಆಗುತ್ತೆ ಇದರಲ್ಲಿ. ಆ ಲಾರ್ವಾ ಬರೋಲ್ಲ. ಲಾರ್ವಾ ಅಂದರೆ ನಿಮಗೆ ಸೀಬೆಹಣ್ಣಲ್ಲಿ ಹುಳ ಬರುತ್ತೆ ಗೊತ್ತಾ, ಸೇಮ್ ಅದೇ ರೀತಿ ಬರುತ್ತೆ. ಅದು ಬಂದರೆ ನಿಮಗೆ ಬೆಡ್ಡೆಲ್ಲ ಕ್ವಾಲಿಟಿ ಹಾಳಾಗುತ್ತೆ. ಈಗ ನೀವು ಹೇಳಿದ್ರೆ ನಮಗೆ 25 ಡೇಸ್ ಆದರೂ ಬಂದಿಲ್ಲ ಮಶ್ರೂಮ್ ಅಂತ, ಇನ್ನು ನಿಮ್ಗೆ ನೀವು ಅಬ್ಸರ್ವ್ ಮಾಡಿರಲ್ಲ, ಲಾರ್ವಾ ಆಗಿರುತ್ತೆ ಅದರಲ್ಲಿ. ಆ ಲಾರ್ವ್ ಏನಾಗುತ್ತೆ, ಮೈಸೂರಲ್ಲಿ ತಿಂದಾಗ್ತಾ ಇರುತ್ತೆ. ಆ ಲಾರ್ವ ನಿಮಗೆ ನೀವು ಏನು ಟ್ರೀಟ್ಮೆಂಟೇ ಮಾಡಿದಾಗ ಮತ್ತೆ ಹುಳ ಎಲ್ಲ ಉಂಟಾಯಿತು ಅಂದರೆ ಅದ್ರ ಲೈಫ್ ಬಂದು ಬರೀ ಒಂದು 5 ರಿಂದ 7 ದಿನ ಅಷ್ಟೇ ಉತ್ಪತ್ತಿ ಆಗುತ್ತೆ. ಅದು ಹುಳಗಳು ಸೀಬೆಣ್ಣು ಇರುತ್ತೆ, ಆ ಥರ ಹುಳಗಳು, ಅದು ಲಾರ್ವ ಅಂತಾರೆ. ಉತ್ಪತ್ತಿ ಆಗುತ್ತೆ. ಅದ್ರ ಲೈಫ್ ಸೈಕಲ್ ಬರೀ 5 ರಿಂದ 7 ದಿನಕ್ಕೆ ಅದು ಲೈಫ್ ಸೈಕಲ್ ಮುಗಿಯುತ್ತೆ. ಸತ್ತೋದ್ಮೇಲೆ ಮಿಕ್ಕಿದ ಮೈಸಿಲಿಯಮ್ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಿ ತನಕ ಏನು ಡೆವಲಪ್ಮೆಂಟ್ ಆಗುತ್ತೆ ಮೈಸಿಲಿಯಮ್ ಎಲ್ಲ ಅಲ್ಲೇ ಹೋಗ್ತಾ ಇರುತ್ತೆ, ನಿಮಗೆ ಗ್ರೋತ್ ಆಗಲ್ಲ. ಅದು ನಿಮ್ಗೆ ಹುಲ್ಲು ಈಗ ನೀವು ಲೇಯರ್ ಲೇಟ್ ಆಗುತ್ತಲ್ಲ ಮೈಸಿಲಿಯಮ್ ಕೂಡೋದು, ಅದರಿಂದ ಆಗುತ್ತೆ. ಮತ್ತು ಹುಲ್ಲು ಕ್ವಾಲಿಟಿ ಇಲ್ಲ ಅಂದ್ರೂ ಆಗುತ್ತೆ. ನೀವು ಸ್ಟೆರ್ಲೈಸ್ ಸರಿಯಾಗಿ ಮಾಡಿಲ್ಲ ಅಂದರೂ ಕೂಡ ಆಗುತ್ತೆ. ಆ ರೀತಿ ನೀವು ಸ್ಟೆರ್ಲೈಸ್ ಇಂಪಾರ್ಟೆಂಟು. ಈ ಪ್ರೊಸೆಸಲ್ಲಿ ನೀವು ಮಾಡಬೇಕಂದ್ರೆ ಸ್ಟೆರ್ಲೈಸ್ ಪ್ರಾಪರ್ ಮಾಡಿರಲೇಬೇಕು. ಇಲ್ಲಾಂದರೆ ನಿಮಗೆ ಬೆಡ್ಡಲ್ಲಿ 100% ವಿತಿನ್ 7 ಡೇಸಲ್ಲಿ ಬರುತ್ತೆ ಪ್ರಾಬ್ಲಮ್. ಮೇಲೆ ವಿತಿನ್ 7 ಡೇಸಲ್ಲಿ ಪ್ರಾಬ್ಲಮ್ ಬರುತ್ತೆ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಅದು ಬಿಟ್ಟರೆ ನೆಕ್ಸ್ಟು
ಇದು ನಿಮಗೆ ಎಷ್ಟು, ಇದು 5 ಡೇಸ್ ಆಗಿದೆ. ಇದು ಬಂದು ಕೆಮಿಕಲ್ ಮೆಥಡಲ್ಲಿ ಮಾಡಿರೋದು ನಾನು. ಇದು ಲೈಮು ಮತ್ತು ಬ್ಲೀಚಿಂಗ್ ಅಂತ ಯೂಸ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು 7 ರಿಂದ 8 ತಿಂಗಳು ಇದರಲ್ಲೇ ಮಾಡಿರೋದು. ಇದನ್ನು ಚೆನ್ನಾಗಿ ಬರುತ್ತೆ ಇಳುವರಿ. ಬಟ್ ಈಗ ಈ ವೆದರ್ಗೆ ಚೆನ್ನಾಗಿ ಬರ್ತಾಯಿಲ್ಲ. ಹಂಗಾಗಿ ನಾನು ಈಗ ಇದು ಕೆಮಿಕಲ್ ಮೆಥಡ್ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ವೆದರ್ ಅಂತಂದರೆ ಯಾವ ವೆದರ್ಗೆ ಕೆಮಿಕಲ್ ಸೂಟ್ ಆಗುತ್ತೆ, ಯಾವ ವೆದರ್ ಕೆಮಿಕಲ್ ನನ್ನ ಪ್ರಕಾರ ನಾನು ಕೆಮಿಕಲ್ ಈಗ ಒಂದು 2 ಮಂತ್ಸಿಂದ ಸ್ಟಾರ್ಟ್ ಮಾಡಿರೋದು. ಫಸ್ಟ್ ಒಂದು ಬ್ಯಾಚ್ ಟ್ರಯಲ್ ಮಾಡಿದೆ. ಅಂದರೆ ಯಾವುದನ್ನ ಟ್ರಯಲ್ ಮಾಡಿದ್ರೂ ಕಂಪ್ಲೀಟ್ ಅದಕ್ಕೆ ಅಡಿಟ್ ಆಗೋಲ್ಲ. ಅಂದರೆ ಅದನ್ನ ಪ್ರಾಪರ್ಗೆ ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಇದಕ್ಕೆ. ಅಂದರೆ ಫಸ್ಟ್ ನಾವು ಟ್ರಯಲ್ ಮಾಡ್ತೀವಿ. ಟ್ರಯಲ್ ಮಾಡಿ ಅದ್ರ ರಿಸಲ್ಟ್ ನೋಡ್ತೀವಿ. ರಿಸಲ್ಟ್ ಓಕೆನಾ, ನಮ್ಗೆ ಇಳುವರಿ ಬರ್ತಿದೆಯಾ, ಯಾಕಂದರೆ ಅದೆಲ್ಲ ನೋಡ್ಕೊಂಡು ನಾವು ಮಾಡೋದು. ನಮಗೆ ಈ ಬೆಡ್ಡಲ್ಲಿ 800 ಗ್ರಾಮ್ ಆವ್ರೇಜ್ ಬರಬೇಕು. 900 ಗ್ರಾಮ್ ಹುಲ್ಲು ಹಿಡಿಯುತ್ತೆ. 800 ರಿಂದ 900 ಗ್ರಾಮ್ ಹುಲ್ಲು ಹಿಡಿಯುತ್ತೆ. 800 ರಿಂದ 900 ಗ್ರಾಮ್ ಹುಲ್ಲಿಗೆ 800 ಗ್ರಾಮ್ ಮಶ್ರೂಮ್ ಬರಲೇಬೇಕು. ಫುಲ್ ಈ 3 ಬ್ಯಾಚ್ ಸೇರಿ ಹೇಳ್ತಾರೆ. ಈಗ ಫಸ್ಟ್ ಕ್ರಾಪು, ಸೆಕೆಂಡ್ ಕ್ರಾಪ್ ನೀವು ಅಬ್ಸರ್ವ್ ಮಾಡ್ತೀರಾ. ಫಸ್ಟ್ ಕ್ರಾಪಲ್ಲಿ ಜಾಸ್ತಿ ಇದೆ ಕ್ವಾಂಟಿಟಿ, ಸೆಕೆಂಡ್ ಕ್ರಾಪಲ್ಲಿ ಇದಕ್ಕಿಂತ ಕಡಿಮೆ ಇದೆ, ಥರ್ಡ್ ಕ್ರಾಪಲ್ಲಿ ಇದೆ. ಈ ಥರ ಅಂದರೆ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಅರ್ಧ ಇದು ಬರುತ್ತೆ, ಇದಕ್ಕೆ ಅರ್ಧ ಇದ್ರಲ್ಲಿ ಬರುತ್ತೆ. ಇದು ನಿಮಗೆ ಹಳ್ಳಾದ್ಮೇಲೆ ಇಷ್ಟು ಒಂದು ಸ್ವಲ್ಪ ಬರುತ್ತೆ. ಇದರಲ್ಲಿ ನಿಮಗೆ 200 ಗ್ರಾಮ್ ಬರುತ್ತೆ ಕಂಪ್ಲೀಟ್. ಈ ಸ್ಟೇಜ್ ಬಂದಮೇಲೆ ಇದರಲ್ಲಿ ಆಲ್ಮೋಸ್ಟ್ ಒಂದು 400 ಗ್ರಾಮ್ ಬರುತ್ತೆ. 400 ಗ್ರಾಮ್ ಮೇಲೆ ಬರುತ್ತೆ. ಫುಲ್ ಕಟ ಮಾಡಿ ತೋರಿಸ್ತೀನಿ. ಇದರಲ್ಲಿ ಒಂದು 100 ಗ್ರಾಮ್ 80 ಗ್ರಾಮ್ ಬರ್ಬೋದು ಅಷ್ಟೇ. ಆ ರೀತಿ ಟೋಟಲ್ ಒಂದು 500 ಅಂದ್ಕೊಳ್ಳಿ. 500 ಪ್ಲಸ್ ಒಂದು 200 700, ಒಂದು 100 ಗ್ರಾಮು. ಒಂದು ಬ್ಯಾಗಲ್ಲಿ 3 ಕಟಾವಿಂದ 800 ಗ್ರಾಮ್ ಆವ್ರೇಜ್ ನನಗೆ ಬರಬೇಕು. ಇದು ನನ್ನ ಕ್ಯಾಲ್ಕುಲೇಷನ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನ ಕ್ಯಾಲ್ಕುಲೇಷನ್ನು. ಇದಕ್ಕಿಂತ ಕಡಿಮೆ ಬಂತು ಅಂದರೆ ನಾನು ಏನು ಕಡಿಮೆ ಬರ್ತೈತೆ ಅಂತ ನಾನು ಟ್ರೇಸ್ ಮಾಡ್ತೀನಿ. ಅದನ್ನು ಇನ್ ಕೇಸ್ ನನಗೆ ಪ್ರಾಬ್ಲಮ್ ಅದು ವರ್ಕೌಟ್ ಆಗ್ತಾಯಿಲ್ಲ, ನನಗೆ ಈಲ್ಡ್ ಬರ್ತಾಯಿಲ್ಲ ಅಂದಾಗ ಬೇರೆ ಮೆಥಡ್ನ ಅಡಾಪ್ಟ್ ಮಾಡ್ಕೊತೀನಿ. ಆ ರೀತಿ ಸರ್ ನನಗೆ ಈಗ ಮಾಡಿರೋದ್ರಲ್ಲಿ ಆರ್ಗ್ಯಾನಿಕ್ ಬೆಸ್ಟು. ಸ್ಟೆರಿಲೈಸ್ ಬಾಯ್ಲಿಂಗ್ ಮೆಥಡ್, ಸ್ಟೀಮಿಂಗ್ ಮೆಥಡ್, ಆ ಮೆಥಡ್ ಬೆಸ್ಟು. ಅದಕ್ಕೆ ಆರ್ಗ್ಯಾನಿಕ್ ಮೆಥಡ್ಗೆ ಫ್ರೆಶ್ ವಾಟ್ರಲ್ಲಿ ಡಿಪ್ ಮಾಡ್ತೀವಿ, ಸೋಕಿಂಗ್ ಮಾಡಿ 12 ಅವರ್ಸ್ ನಾನು ಸೋಕಿಂಗ್ ಮಾಡ್ತೀನಿ. ಸಾಯಂಕಾಲ 6 ಗಂಟೆ ಹಾಕಿದ್ರೆ ಬೆಳಿಗ್ಗೆ 6 ಗಂಟೆಗೆ ತನಕ ಸೋಕಿಂಗ್ ಮಾಡಿ ನೆಕ್ಸ್ಟು ನೀರನ್ನ ಮತ್ತೆ ಪ್ರೆಸ್ ಮಾಡ್ತೀನಿ. ಇಲ್ಲ ಪ್ರೆಸ್ ಮಾಡಲ್ಲ ಹೆಚ್ಚಾಗಿ ನಾನು ಏನು ಮಾಡ್ತೀನಿ ಅಂದರೆ ಒಂದು ಕಡೆ ಮಾಡಿಬಿಟ್ಟು ಮೇಲೆ ಬಾರಿ ಇಡ್ತೀನಿ, ನೀರೆಲ್ಲ ಸ್ಕ್ವೀಸ್ ಆಗುತ್ತೆ. ಅದಾದಮೇಲೆ ಬಾಯ್ಲಿಂಗ್ ಏನಿರುತ್ತೆ ಅದು ಮಾಡ್ತಿದ್ದೆ. ಅದೊಂದು 4 ಮಂತ್ಸ್ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಬಾಯ್ಲಿಂಗ್ ಮೆಥಡ್ ಮಾಡ್ತಿದ್ದೆ. ಬಾಯ್ಲಿಂಗ್ ಮೆಥಡ್ ಆರ್ಗ್ಯಾನಿಕಲ್ಲಿ 2 ಥರ ಮೆಥಡು, ಬಾಯ್ಲಿಂಗ್ ಮೆಥಡ್, ಸ್ಟೀಮಿಂಗ್ ಮೆಥಡು. ಬಾಯ್ಲಿಂಗ್ ಮೆಥಡ್ ಅಂದರೆ ಡೈರೆಕ್ಟು ಹುಲ್ಲನ್ನ ಕುದಿ ಥರ ನೀರಿಗೆ ಹಾಕ್ಬಿಡೋದು, ಸರಿನಾ. ಆ ಸ್ಟೀಮಿಂಗ್ ಮೆಥಡ್ ಅಂದರೆ ಇಡ್ಲಿ ಬೇಯಿಸಲ್ಲ ಆ ರೀತಿ ಬೇಯಿಸೋದು. ಈ ಹುಲ್ಲು ಅಂತಂದ್ರೆ ಈಗ ಕೆಲವೊಬ್ರು ಬ್ಯಾಗ್ ಒಳಗಡೆ ಹಾಕಿ ನೀರೊಳಗಡೆ ಹಾಕಿ ಪ್ರೆಸ್ ಮಾಡಿ ಕುದಿಸ್ತಾರೆ. ಒಂದು ಅರ್ಥ ಆಗಿಲ್ಲ, ನಿಧಾನ ಕೇಳಿ. ಬಾಯ್ಲಿಂಗ್ ಮೆಥಡ್ ಅಲ್ಲಿ ಡೈರೆಕ್ಟ್ ಆಗಿ ಹುಲ್ಲನ್ನ ನೀರೊಳಗಡೆ ಹಾಕ್ಬಿಟ್ಟು ಆಮೇಲೆ ಸೋಸ್ಕ ತರ ಫಿಲ್ಟರ್ ತರ ಎತ್ಕೊಂಡು, ಇಲ್ಲ ಬ್ಯಾಗ್ ಒಳಗಡೆ ಹುಲ್ಲು ತುಂಬಿಟ್ಟು ನೀರೊಳಗಡೆ ಮುಳುಗಿಸಿ ಕುದಿಸ್ತೀರಾ? ನಾವು ಫಸ್ಟ್ ನಾನು ಡೇ 1 ಮಾಡಿದಾಗ, ಅಂದರೆ ಈಗ ನನಗೆ ಟ್ರೈನಿಂಗ್ ಕೂಡ ಆಗಿರಲಿಲ್ಲ. ನಾನು ಸ್ವಲ್ಪ ಸ್ಟಾರ್ಟಪ್ ಮಾಡ್ಬಿಟ್ಟು ಆಮೇಲೆ ನಾನು ಟ್ರೈನಿಂಗ್ ಹೋಗಿತ್ತು. ಡೇ 1 ಮಾಡಿದಾಗ ಡೈರೆಕ್ಟ್ ಆಯಿಲ್ ಬ್ಯಾರಲ್ಗೆ 60 ಲೀಟ್ರ್ ನೀರು ಹಾಕ್ತಿದೆ. 60 ಲೀಟ್ರ್ ನೀರಿಗೆ 5 kg ಒಂದು ಬ್ಯಾಚ್ಗೆ 5 kg ಹುಲ್ಲನ್ನ ಡೈರೆಕ್ಟ್, ಅಂದರೆ ನಂದು ರೋಲು ಕಟ್ಟಿಂಗು ಇಲ್ಲ, ನಾನು ಕಟ್ಟಿಂಗ್ ಕೂಡ ಮಾಡ್ತಿಲ್ಲ. ಈಗ ನೀವೇನು ಮಾಡಿದ್ರಲ್ಲ ಟ್ರೈನಿಂಗಲ್ಲಿ ರೋಲು, ಆ ರೋಲ್ ಡೈರೆಕ್ಟ್ ವಿತೌಟ್ ಕಟ್ಟಿಂಗ್ ನಾನು ನೀರೊಳಗೆ ಹಾಕ್ಬಿಟ್ಟು ಬೇಯಿಸ್ತಿದ್ದೆ. ಅದೇ ಥರ ಪ್ಯಾಕಿಂಗ್ ಮಾಡ್ತಿದ್ದೆ. 1 ಅವರ್ಗೆ 8 ಬ್ಯಾಗ್ ಪ್ಯಾಕಿಂಗ್ ಮಾಡ್ತಿದ್ವಿ. ಅದನ್ನ ಇವಾಗ ನಾವು 1 ಅವರ್ಗೆ 25 ಬ್ಯಾಗ್ ಪ್ಯಾಕಿಂಗ್ ಮಾಡ್ತೀವಿ. ಡೇ 1ನಲ್ಲಿ 8 ಬ್ಯಾಗ್ ಮಾಡ್ತಿದ್ವಿ. ಇದಕ್ಕಿಂತ ನನಗೆ ಅದರಲ್ಲಿ 1 kg ಇಳ್ದು ಬಂದಿದೆ. ಇದರಲ್ಲಿ ಇದೇ ಸೈಜ್ ಬ್ಯಾಗಲ್ಲಿ 1 kg ಇಳ್ದು ಬಂದಿದೆ. ಆರ್ಗ್ಯಾನಿಕ್ ಮೆಥಡ್ ನಂಗೆ ಚೆನ್ನಾಗಿ ಈಲ್ಡ್ ಕೊಡುತ್ತೆ. ಬಟ್ ನನಗೆ ಈಗ ಮಾಡ್ತಿರೋ ಪ್ರೊಡಕ್ಷನ್ಗೆ ಆರ್ಗ್ಯಾನಿಕ್ ಮೆಥಡ್ ಮಾಡೋಕ್ಕೆ ಪ್ರಾಪರ್ ಸೆಟಪ್ ಇಲ್ಲ. ಪ್ರಾಪರ್ ಸೆಟಪ್ ಇಲ್ದಿರೋ ಕಾರಣ ಕೆಮಿಕಲ್ ಮೆಥಡು ಅಥವಾ ಬ್ಲೀಚಿಂಗು, ಸುಣ್ಣ ಈ ಥರದ್ದು ಬಳಸಿದ್ದೀನಿ. ಬ್ಲೀಚಿಂಗು ಮತ್ತು ಈಚು ನನಗೆ ಈ ವೆದರ್ಗೆ ಅಷ್ಟಾಗಿ ಚೆನ್ನಾಗಿ ಬರ್ತಾಯಿಲ್ಲ. ನನ್ನ ಪ್ರಕಾರ ಅಂಥದ್ದೇನಿಲ್ಲ. ಈ ಮಶ್ರೂಮು ಈಗ ನಾವು ಕೂಡ ಬಳಸ್ತಾ ಇದ್ದೀವಿ, ಏನು ಅಂಥದ್ದೇನು ಪ್ರಾಬ್ಲಮ್ ಏನಿಲ್ಲ. ನೋಡಿ ಯಾರು ಕೇಳಿದ್ರು, ಕೀಸ್ಕೊಳ್ಳಿ ನೋಡಿ. ಇಲ್ಲ ಅದು ಬರಲ್ಲ. ಅದು ನಾವು ವಿತೌಟ್ ರೆಫ್ರಿಜರೇಟರ್ ಮಾಡಿದ್ರೆ ಮಾತ್ರ ಬರುತ್ತೆ ಸರ್. ಬರುತ್ತೆ ಸರ್. 3 ದಿನ ಸರ್. ಫ್ರೆಶ್ ಆಗಿ ಮಾಡಿದಷ್ಟು ಒಳ್ಳೆಯದು. ಹಾಂ ಸರ್, ನಾವು ಆ ಥರ ಏನಿಲ್ಲ. ನಾವು 1 ಇಂಚ್ ಹುಲ್ಲು ಹೈಟ್ ಹಾಕ್ತೀವಿ, ಅದಾದಮೇಲೆ ಸ್ಪಾನ್ ಹಾಕ್ತೀವಿ. ಮತ್ತು ಸೇಮ್ ನಿಮ್ಗೆ ಏನು ಸರ್ ಪ್ರಾಕ್ಟಿಕಲ್ ಕೊಟ್ಟಿದ್ರೆ ಅದೇ ರೀತಿ ನಾವು ಮಾಡಿರೋದು. ಬಟ್ ಏನಪ್ಪ ಅಂದರೆ ಸರ್ ನಿಮಗೆ 3 ಲೇಯರ್ ಕೊಟ್ಟರೆ ನಾನು 4 ಲೇಯರ್ ಮಾಡ್ತೀನಿ. ಮತ್ತು ನಾನು ಸರ್ಜಿಕಲ್ ಟೈಪ್ ಯೂಸ್ ಮಾಡ್ತೀನಿ. ನಿಮಗೆ ಮೇ ಬಿ ಕಾಟನ್ ಯೂಸ್ ಮಾಡಿರಬೇಕು. 2 ದಿನ ಕೊಟ್ಟಿದ್ದೀರಾ? ಓಕೆ. ನಮ್ಗೆ ಬರೀ ಕಾಟನ್ ಇಲ್ಲ. ಡ್ರೈ ಹುಲ್ಲು 800 ಗ್ರಾಮ್ ಇದೆ. ವೆಟ್ ಆದಮೇಲೆ 2 kg ಬರುತ್ತೆ. 2 ರಿಂದ 2.25 kg ಬರುತ್ತೆ ವೆಟ್ ಆದಮೇಲೆ.
ಸರ್ ಈಗ ನೀವು ಸ್ಟೀಮ್ ಅಂದರೆ ಅದರ ಇಡ್ಲಿ ಥರ ಬೇಯಿಸ್ತಾರಲ್ಲ ಆ ಥರ ಬೇಯಿಸ್ತಾ ಇದ್ದೀರೋ ಫುಲ್ ಮುಳುಗಿಸ್ತಾ ಇದ್ದೀರಾ? ಡೇ ಒನ್ನಲ್ಲಿ ನಾನು ಸ್ಟಾರ್ಟಪ್ ಮಾಡಿದಾಗ ಡೈರೆಕ್ಟ್ ಬಾಯ್ಲಿಂಗ್ ಮಾಡ್ತಿದ್ದೆ, ನೀರೊಳಗೆ ಕುದಿತರ ನೀರಿಗೆ ಆಗ್ತಿದೆ. ಫುಲ್ ಹಾಕ್ಬಿಡ್ತೀರಿ? ಅದ್ರಲ್ಲಿ ನನಗೆ 1 kg ಇಳಿ ಬಂದಿದೆ. ಬಟ್ ನಾವು ಆ ಮೆಥಡಲ್ಲಿ ಲಾರ್ಜ್ ಈ ಕೆಪಾಸಿಟಿ ನಾವು ಮಾಡೋಕ್ಕಾಗಲ್ಲ. ಅದರಲ್ಲಿ ದಿನಕ್ಕೆ 5 kg ಮಾಡ್ತೀನಿ ಅಂದರೆ ಆ ಮೆಥಡ್ ಮಾಡ್ಬೋದು. ನೀವು ಹೇಳ್ತಿರೋದು ಬೆಸ್ಟ್ ಅದೇ ಅಂತ ಹೇಳ್ತೀರಿ? ನನ್ನ ಎಕ್ಸ್ಪೀರಿಯೆನ್ಸಲ್ಲಿ, ನಾನು ಹೇಳ್ತಿರೋದಲ್ಲ, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಬೆಸ್ಟು. ಈಗ ಇನ್ನೊಬ್ಬರ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಬಾಯ್ಲಿಂಗ್ ಮೆಥಡಲ್ಲಿ 1 kg ಇಳಿ ಬಂದಿದೆ. ಇನ್ನು ಸ್ಟಿಮಿಂಗ್ ಮೆಥಡಲ್ಲಿ 800 1 kg ಇಳಿ ಬಂದಿದೆ ಸ್ಟಿಮಿಂಗ್ ಮೆಥಡಲ್ಲಿ. ಬಟ್ ನನಗೆ ಇಲ್ಲಿ ಎಕ್ಸ್ಪೀರಿಯೆನ್ಸಲ್ಲಿ ಆರ್ಗ್ಯಾನಿಕ್ ಬೆಸ್ಟು. ನಾವು ಅಂದರೆ ಆರ್ಗ್ಯಾನಿಕ್ ಮಾಡೋಕ್ಕೆ ಪ್ರಾಪರ್ ಸೆಟಪ್ ಇಲ್ಲ ಹಂಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಹೊಸೊಬ್ಬರು ಆರ್ಗ್ಯಾನಿಕ್ ಮೆಥಡ್ ಮಾಡಿದ್ರೆ 90% ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ಸ್ಟೆರಿಲೈಸ್ ಮಾಡೋದೇ ಗೊತ್ತಿರೋಲ್ಲ. ಈಗ ನೀವು ಟ್ರೈನ್ ತೊಗೊಂಡಿದ್ದೀರಾ, ಸರಿ ಎಲ್ಲ ಥರ ಹೇಳ್ಕೊಟ್ಟಿರ್ತಾರೆ. ಬಟ್ ನೀವು ಮಾಡಬೇಕಾದ್ರೆ ಅದು ಏನಾಗುತ್ತೆ ಅಂದರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡೋದೇ ಇಲ್ಲ, ಡೈರೆಕ್ಟು ಹಾಕ್ಬಿಡ್ತಾರೆ ಮಾಡ್ತೀರಾ. ನೀವು ನನ್ನ ಪ್ರಕಾರ ಒಂದು 6 ತಿಂಗಳು ನಿಮ್ಗೆ ಕಂಪ್ಲೀಟ್ ಟ್ರಯಲ್ ಆ್ಯಂಡ್ ಎರರ್ ನೀವು ಮಾಡ್ಬೋದು. ಬರೀ 1 ತಿಂಗಳಿಗೆ ನೀವು ಸಕ್ಸಸ್ ಆಗ್ಬೋದು, ನಿಮ್ಗೆ ಸಕ್ಸಸ್ ಆ ಥರ ಫೀಲ್ ಆಗ್ತಾ ಇರುತ್ತೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ. ಬಟ್ಟು ಸ್ಟಾರ್ಟಿಂಗ್ ಒಂದು 2 ಮಂತ್ಸ್ ಚೆನ್ನಾಗಿ ಬರುತ್ತೆ, ಜಾಗ ಎಲ್ಲ ಫ್ರೆಶ್ ಆಗಿರುತ್ತೆ, ಎಲ್ಲ ಥರ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರ್ತಾ ಇರುತ್ತೆ. ಒಂದು 2 ಮಂತ್ಸ್ ಆದಮೇಲೆ ನಿಮಗೆ ಬೇರೆ ಸಿಮ್ಟಮ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಅಲ್ಲಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಹೋಗ್ಬೇಕು. ಏನಕ್ಕೆ ಬತ್ತು, ಏನಾಯಿತು ಎಲ್ಲ ಟ್ರೇಸ್ ಮಾಡೋದು ಭಾಳ ಕಷ್ಟ. ಸಮಸ್ಯೆ ಯಾವ್ದು ಬರ್ಬೋದು ಸರ್ ಜನರಲ್ಲಾಗಿ ಆರ್ಗ್ಯಾನಿಕ್ ಮೆಥಡಲ್ಲಿ ಗ್ರೀನ್ ಮೋಲ್ಡ್ ಪರ್ಫೆಕ್ಟ್ 100% ಬಂದೇ ಬರುತ್ತೆ. ಗ್ರೀನ್ ಮೋಲ್ಡು ಸರ್ ಟ್ರೀಟ್ಮೆಂಟ್ ಬೇವಿನ ಎಣ್ಣೆನ 5 ml ಬೇವಿನ ಎಣ್ಣೆನ 1 ಲೀಟ್ರಿಗೆ ಡೈಲ್ಯೂಟ್ ಮಾಡ್ಕೊಂಡು ಇಂಜೆಕ್ಟ್ ಮಾಡಬೇಕು, ಆ ಜಾಗಕ್ಕೆ ಇಂಜೆಕ್ಟ್ ಮಾಡಬೇಕು. ವರ್ಕೌಟ್ ಆಗಲ್ಲ ಅಂತಾರಲ್ಲ ಸರ್ ವರ್ಕೌಟ್ ಆಗಲ್ಲ, ಬಟ್ ಇನ್ನೊಂದು ನಿಮಿಷ ನಾನು ತೋರಿಸ್ತೀನಿ.